ಯಾವುದೇ ಕೆಲಸವಾದರೂ ಕಠಿಣ ಪರಿಶ್ರಮದಿಂದ ಮಾತ್ರ ಪೂರ್ಣಗೊಳಿಸಲು ಸಾಧ್ಯ. ಕನಸು ಕಾಣುತ್ತಾ ಕುಳಿತರೆ ಒಂದು ಅಣುವಿನಷ್ಟು ಸಹ ಮುಂದೆ ಸಾಗಲು ಸಾಧ್ಯವಿಲ್ಲ ಎಂಬುದನ್ನು ಮರೆಯಬೇಡಿ. ನೋವು ಮತ್ತು ಕೋಪ ಈ ಎರಡೂ ಒಳ್ಳೆಯ ವಿಷಯಗಳೇ. ಅವು ನಮಗೆ ಬಂದರೆ ನಮ್ಮವರು ಯಾರು, ನಮ್ಮ ಜೊತೆಗೆ ಇರುವವರು ಯಾರು ಎಂಬುದನ್ನು ಅವು ಸಾಬೀತುಪಡಿಸುತ್ತವೆ. ಅದೇ ಪಕ್ಕದವರಿಗೆ ಬಂದರೆ ಅವರ ಒಂದು ಮನಸ್ಸಿನಲ್ಲಿ ನಮ್ಮ ಸ್ಥಾನ ಏನು ಎಂಬುದನ್ನು ತಿಳಿಸುತ್ತದೆ. ದೊಡ್ಡ ದೊಡ್ಡ ಅವಕಾಶಗಳು ಸಿಕ್ಕರೆ ಏನು ಮಾಡಲು ಸಾಧ್ಯವಾಗದವರು ಸಹ ಏನಾದರೂ ದೊಡ್ಡದನ್ನು ಸಾಧಿಸಬಹುದು. ಆದರೆ ಯಾವುದೇ ಅವಕಾಶಗಳು ಇಲ್ಲದಿದ್ದಾಗಲೂ ಏನಾದರೂ ಸಾಧಿಸಿದವನೇ ಎಲ್ಲರಿಗಿಂತಲೂ ದೊಡ್ಡವನಾಗುತ್ತಾನೆ. ಜೀವನೋಪಾಯಕ್ಕಾಗಿ ದುಡಿಯುವ ವ್ಯಕ್ತಿ ಆಹಾರಕ್ಕಾಗಿ ಮಾತ್ರ ಕಾಯುತ್ತಿರುತ್ತಾನೆ. ಆದರೆ ಅದೇ ಇನ್ನೊಬ್ಬರದನ್ನು ಕದಿಯಲು ಪ್ರಯತ್ನಿಸುವ ವ್ಯಕ್ತಿ ಅವಕಾಶಕ್ಕಾಗಿ ಕಾಯುತ್ತಿರುತ್ತಾನೆ. ಜಾಗರೂಕರಾಗಿರಿ. ಮರಣವೇ ನಿಮ್ಮ ಎದುರಿಗೆ ಬಂದರೂ ನೀವು ಮಾತ್ರ ನಿಮ್ಮ ಶತ್ರುವಿನ ಮುಂದೆ ಎಂದಿಗೂ ಕಣ್ಣೀರು ಸುರಿಸಬೇಡಿ. ಏಕೆಂದರೆ ನಿಮ್ಮ ಶತ್ರು ಬಯಸುವುದು ನಿಮ್ಮ ಸಾವನ್ನಲ್ಲ, ಬದಲಾಗಿ ನಿಮ್ಮ ಭಯವನ್ನು. ಇಲ್ಲ ಅಂತೀರಾ? ಯಾವುದೇ ಸಂಬಂಧ ಕಳೆದು ಹೋಗಲು 1 ನಿಮಿಷ ಸಾಕು. ಆದರೆ ಅದೇ ಸಂಬಂಧವನ್ನು ಮರಳಿ ಪಡೆಯಲು 1 ಜೀವಮಾನ ಬೇಕಾಗುತ್ತದೆ. ಪ್ರೀತಿಯಿಂದ ಮಾತನಾಡಿಸುವ ದಿನಗಳು ಹೊರಟು ಹೋಗಿ ಈಗ ಕೇವಲ ಅವರವರ ಅವಸರ ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ಮಾತನಾಡುವ ದಿನಗಳು ಬಂದಿವೆ. ಏನಂತೀರಾ? ಹೇಗೆ ಬದುಕಬೇಕು ಮತ್ತು ಹೇಗೆ ಬದುಕಬಾರದು ಎಂದು ತಿಳಿಯಬೇಕೆಂದರೆ ನಾವು ಪ್ರವಚನಗಳನ್ನು ಕೇಳುವ ಅವಶ್ಯಕತೆ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಅನುಭವಗಳು ಸಾಕು ಅಲ್ಲವೇ ಮಿತ್ರರೇ? ಹಣ ಇದ್ದವರು ನಿದ್ದೆ ಮಾಡಲು ಸಾಧ್ಯವೇ ಇಲ್ಲ. ಅದೇ ಇಲ್ಲದವರಿಗೆ ಬದುಕಲು ಬಿಡುವುದಿಲ್ಲ. ಮನಸ್ಸಿನಲ್ಲಿ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತಿದ್ದರೂ ಸಂದರ್ಭಕ್ಕೆ ಅನುಗುಣವಾಗಿ ಮೌನವಾಗಿ ಇರುವುದೇ ಮನುಷ್ಯನ ಸಹಜ ಲಕ್ಷಣ. ನಂಬಿಕೆ ಎನ್ನುವುದು ನಿಮ್ಮ ಮೇಲೆ ಇದ್ದರೆ ಅದು ನಿಮಗೆ ಬಲವಾಗುತ್ತದೆ. ಆದರೆ ಅದೇ ನಂಬಿಕೆಯನ್ನು ನೀವು ಬೇರೆಯವರ ಮೇಲೆ ಇಟ್ಟರೆ ಅದು ನಿಮ್ಮ ಬಲಹೀನತೆಯಾಗುತ್ತದೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಎನ್ನುವುದು ನಿಮ್ಮ ಸುತ್ತಲೂ ಇವೆ. ನೀವು ಯಾವ ಕಡೆ ನಿಮ್ಮ ಹೆಜ್ಜೆಯನ್ನು ಹಾಕಬೇಕು ಎನ್ನುವುದು ನಿಮ್ಮ ಒಂದು ಸ್ವಭಾವದ ಮೇಲೆ ಆಧಾರವಾಗಿ ಇರುತ್ತದೆ. ಜೀವನವು ಯಾವಾಗಲೂ ನೀವು ಬಯಸಿದ ರೀತಿಯಲ್ಲಿ ನಡೆಯುವುದಿಲ್ಲ. ಆದರೆ ನೀವು ಅದನ್ನು ಬಯಸಿದ ರೀತಿಯಲ್ಲಿ ಬದಲಾಯಿಸಿಕೊಳ್ಳಬಹುದು. ಅದು ಕೂಡ ನೀವು ಪ್ರಯತ್ನಿಸಿದರೆ ಮಾತ್ರ ಸಾಧ್ಯವಾಗುತ್ತದೆ. ನೀವು ನಿಷ್ಪ್ರಯೋಜಕ ಬಂಧಗಳು ಮತ್ತು ಸಂಬಂಧಗಳನ್ನು ಯಾವಾಗ ಬಿಡ್ತೀರೋ ಆಗ ಮಾತ್ರ ಮನಸ್ಸಿನ ಶಾಂತಿಯನ್ನು ಕಂಡುಕೊಳ್ಳುತ್ತೀರಿ ಎಂದು ಇದನ್ನು ಅರ್ಥ ಮಾಡಿಕೊಂಡವರೇ ಜೀವನದುದ್ದಕ್ಕೂ ಶಾಂತಿ ಮತ್ತು ನೆಮ್ಮದಿಯಿಂದ ಇರುತ್ತಾರೆ. ಇಷ್ಟೊಂದು ಶುಭ ಸಂದೇಶಗಳಲ್ಲಿ ನಿಮ್ಮ ಮನಸ್ಸಿಗೆ ಯಾವ ಸಂದೇಶ ಇಷ್ಟವಾಯಿತು ಎಂದು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.